ಹೆಲೋ, ಎಲ್ಲರೂ ಹೇಗಿದ್ರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು 9th ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇಲ್ಲಿ ನಮಗೆ ತೋರಿಸ್ತಾರೆ ನೇನ ಫುಲ್ಲು ಕಾನ್ಸಂಟ್ರೇಟ್ ಇಂದ ಎಕ್ಸಾಮ್ನ ಬರೀತಿರ್ತಾಳೆ. ಅವಳ ಮನ್ಸಲ್ಲಿ ಮಾತಾಡ್ಕೋತಿರ್ತಾಳೆ. ನಾನು ಸಾನ್ ವ್ಯಾಲಿ ಸಿಟಿಯಿಂದ ಬಂದಿರೋದು. ಅಲ್ಲಿ ನನ್ನ ಆವ್ರೇಜ್ ಸ್ಕೋರು 650+. ಬ್ರೇಕ್ಸ್ ತಗೊಳ್ಳೋದು ಅದು ನನ್ನ ಹಿಸ್ಟ್ರಿಲೇ ಇಲ್ಲ. ನಾನು ಬೆಳಗ್ಗೆ 5 ಗಂಟೆಗೆ ಇದ್ರೆ ಮತ್ತೆ ರಾತ್ರಿ ಮಲ್ಕೋತಿದ್ದೆ 1 ಗಂಟೆಗೆ. ನಾನು ಫುಲ್ ಡೇ ಮಷಿನ್ ಮೋಡ್ನ ಆನ್ ಮಾಡಿಟ್ಟಿರ್ತೀನಿ. ನೇನ ಎಷ್ಟು ಫಾಸ್ಟ್ ಆಗಿ ಪೇಪರ್ ಬರೀತಿರೋದನ್ನ ನೋಡಿ ಫಸ್ಟ್ ಹುಡುಗಿ ಇದ್ಲಲ್ಲ ನೇನನ ಆಡ್ಕೊಂಡವಳು, ಅವಳು ಫುಲ್ಲು ಶಾಕ್ ಅಲ್ಲಿ ನೋಡ್ತಿರ್ತಾಳೆ. ನೇನನ ಒಂದ್ಸತಿ ನೋಡೋದು, ಪೇಪರ್ನ ಒಂದ್ಸತಿ ನೋಡೋದು, ಇದೇ ತರನೇ ಫುಲ್ಲು ಕನ್ಫ್ಯೂಸ್ ಆಗಿ ನೋಡ್ತಿರ್ತಾಳೆ. ಅದೇ ಟೈಮ್ಗೆ ಮಿಸ್ ಪ್ರೀತಿ ಕೂಡ ನೇನ ಹತ್ರ ಬರ್ತಾರೆ. ರೆಗ್ಯುಲರ್ ಕ್ಲಾಸ್ ಸ್ಟೂಡೆಂಟ್ ಇಷ್ಟು ಬೇಗ ಪೇಪರ್ನ ಸಾಲ್ವ್ ಮಾಡ್ತಾ ಇರೋದಾ ಅಂತ ಅವ್ರ ಮನ್ಸಲ್ಲಿ ಅವರೇ ಹೇಳ್ಕೊತಿರ್ತಾರೆ. ಇಲ್ಲಿ ನೇನ ಪೇಪರ್ನ ಸಾಲ್ವ್ ಮಾಡಿ ಆಗಿರುತ್ತೆ. ಎಸ್, ಮುಗಿತು. ಎಂಡ್ಲೆಸ್ ಪ್ರಾಕ್ಟೀಸ್ ಮತ್ತೆ ಡೆಡಿಕೇಶನ್ ಆಫ್ ರಿಸಲ್ಟ್ ಈಗ ನನ್ಗೆ ಸಿಕ್ಕಿದೆ. ಈಗ ನಂಗೆ ಯಾವ್ದೇ ತರ ಭಯ ಇಲ್ಲದೆ ಎಂಟ್ರೆನ್ಸ್ ಎಕ್ಸಾಮ್ ನಾನು ಬರೀಬಹುದು. ದೀಕ್ಷಿತ್ ಫ್ಯಾಮಿಲಿ ಅಂತೂ ಫುಲ್ ಶಾಕ್ ಆಗ್ಬಿಡುತ್ತೆ. ಇಷ್ಟೆಲ್ಲ ನಾನು ಅವಳ ಮನ್ಸಲ್ಲವಳು ಮಾತಾಡ್ಕೊಂಡ್ಮೇಲೆ ಎದ್ಬಿಟ್ಟು ಮ್ಯಾಮ್ ನಂದು ಆಯ್ತು ಅಂತ ಪೇಪರ್ನ ಕೊಡ್ತಿರ್ತಾಳೆ. ನೇನ ಆತರ ಹೇಳಿದಕ್ಕೆ ಕ್ಲಾಸಲ್ಲಿರೋ ಎಲ್ಲಾ ಸ್ಟೂಡೆಂಟ್ ನೇನ ಕಡೆಗೆ ತಿರುಗಿ ನೋಡ್ತಿರ್ತಾರೆ. ಇಲ್ಲಿ ನೇನ ಪೇಪರ್ನ ಸಬ್ಮಿಟ್ ಮಾಡಿದ್ಮೇಲೆ ಆಚೆಗೆ ಹೋಗ್ತಿರ್ತಾಳೆ. ಆಗ ಅವಳ ಮನ್ಸಲ್ಲಿ ಅವಳೇ ಹೇಳ್ಕೊತಿರ್ತಾಳೆ, ಎಸ್ ಫೈನಲಿ ಒಂದ್ ಸ್ಟೆಪ್ ನಾನು ಮುಂದಕ್ಕೆ ಬಂದೆ ಅಂತಳು ಫುಲ್ ಜೋಶ್ ಅಲ್ಲಿ ಚಿಯರ್ ಮಾಡ್ಕೊಂಡು ಅವಳಿಗವಳೆ ಹೋಗ್ತಿರ್ತಾಳೆ. ಸೀನು ಶಿಫ್ಟ್ ಆಗಿ ಎಲ್ಲಾರು ಊಟಕ್ಕೆ ಕುತ್ಕೊಂಡಿರೋದ ಅಂದ್ರೆ ನೇನ ಅವ್ರ ಫ್ಯಾಮಿಲಿ ಫುಲ್ ಊಟಕ್ಕೆ ಕೂತಿರೋದನ್ನ ತೋರಿಸ್ತಾರೆ. ಇಲ್ಲಿ ನೇನ ಕ್ಲಾಸಲ್ಲಿ ನಡೆದಿರೋ ಪಾಠನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಕೇಳಿಸ್ಕೊತಿರ್ತಾಳೆ. ಅದ್ರ ಜೊತೆಗೆ ಊಟ ಮಾಡ್ತಿರ್ತಾಳೆ. ಇಲ್ಲಿ ಹಾರ್ದಿಕ್ ಹೇಳ್ತಿರ್ತಾನೆ, ಡ್ಯಾಡ್ ಜಿಯಾ ಹೇಳ್ತಿದ್ಲು ಈ ಸತಿ ಅವಳು ಲಾಸ್ಟ್ ಟೈಮ್ ಮಾಡಿರೋ ಸ್ಕೋರ್ಗಿಂತ ಜಾಸ್ತಿ ತೆಗ್ದಿದ್ದಾಳಂತೆ, ಅದಕ್ಕೆ ನಾವು ಅವಳಿಗೊಂದು ಚೆನ್ನಾಗಿರೋ ಗಿಫ್ಟ್ ನ ಕೊಡ್ಬೇಕು. ಅದಕ್ಕೆ ಜಿಯಾ ಪೂಸಿ ಹೊಡಿತಾ, ಅಣ್ಣ ಸಾಕು ಸುಮ್ನೆ ಇರು, ಕಾಲೆಳಿಬೇಡ, ಈ ಸತಿ ಟೆಸ್ಟ್ ಫುಲ್ ಈಸಿ ಇತ್ತು. ಇಲ್ಲಿ ಅದಕ್ಕೆ ಫಸ್ಟ್ ಬ್ರದರ್ ಕೂಡ ಜಿಯಾನ ಹೊಗಳುತ್ತಾ ಹೇಳ್ತಿರ್ತಾರೆ, ನೀನಂತೂ ತುಂಬಾ ಇಂಟೆಲಿಜೆಂಟ್ ಇದೆಯಾ ಬಿಡು. ನೇನ ತಿಂತ ಅವಳ ಫ್ಯಾಮಿಲಿ ಕಡೆ ತಿರುಗಿ ನೋಡಿದಾಗ ಅವರೆಲ್ಲ ಫ್ಯಾಮಿಲಿ ತರ ನೇನೇ ಹೊರಗಡೆ ಅವಳ ತರ ಕಾಣಿಸ್ತಿರುತ್ತೆ. ಇಲ್ಲಿ ಎಲ್ಲಾರು ಫುಲ್ಲು ನಗ್ತಾ ಜಿಯಾನ ಚಿಯರ್ ಮಾಡ್ತಾ ಎಲ್ಲಾರು ಮಾತಾಡ್ತಿರ್ತಾರೆ. ನೇನ ತಿಂತ ಅವಳ ಮನ್ಸಲ್ಲೊಳೆ ಮಾತಾಡ್ಕೊತಿರ್ತಾಳೆ. ಶ್ರೀಮಂತರು ಮನೆ ಫ್ಯಾಮಿಲಿ ಎಷ್ಟು ಪವರ್ಫುಲ್ ಆಗಿದೆ, ಎಷ್ಟು ಖುಷಿ ಆಗಿದ್ದಾರೆ ನೋಡು, ಒಂಚೂರು ಟೆನ್ಷನ್ ಇಲ್ದಲೆ. ಇಲ್ಲಿ ನೇನ 2 ಕಿವಿಗೂ ಇಯರ್ಫೋನ್ ನ ಹಾಕೊಂಡಿರ್ತಾಳೆ. ಆಗ ಅವ್ರ ತಂದೆ ಮಾತಾಡಿಸ್ತಾರೆ, ನೇನ ನಿನ್ನ ಮೊದ್ಲೇ ಮಾಕ್ ಟೆಸ್ಟ್ ಕೊಟ್ಟಿದ್ದು, ಅದು ಹೇಗಿತ್ತು ಅಂತ ಕೇಳ್ತಿರ್ತಾರೆ. ಇಲ್ಲಿ ನೇನ 2 ಕಿವಿಗೂ ಇಯರ್ಫೋನ್ ಹಾಕಿರೋದ್ರಿಂದ ಅವಳಿಗೆ ಏನು ಕೇಳ್ಸೋದೇ ಇಲ್ಲ. ಇಲ್ಲಿ ನೇನ ಆನ್ಸರ್ ಮಾಡ್ದಿರೋದಕ್ಕೆ ಹಾರ್ದಿಕ್ ಹೇಳ್ತಿರ್ತಾನೆ, ಯಾವ ಹುಡುಗಿ ಚಾರಿಟಿ ಇಲ್ದಲೆ ಸ್ಕೂಲಿಗೆ ಹೋಗಕ್ಕೂ ಸಾಧ್ಯನೇ ಇರ್ಲಿಲ್ವೋ, ಅವಳು ಏನ್ ತಾನೇ ಸ್ಕೋರ್ ಮಾಡ್ತಾಳೆ. ಈ ಮಾತಿಗೆ ಜಿಯಾ ಹೇಳ್ತಿರ್ತಾಳೆ, ಓದೋದು ಒಂದೇ ಟ್ಯಾಲೆಂಟ್ ಅಲ್ಲ, ಮೋಸ್ಟ್ಲಿ ಅಕ್ಕನ ಹತ್ರ ಯಾವ್ದಾದ್ರು ಹಿಡನ್ ಟ್ಯಾಲೆಂಟ್ ಅಂತ ಇರ್ಬೋದು. ನೇನ ಏನು ಆನ್ಸರ್ ಮಾಡ್ದಿರೋದಕ್ಕೆ ಅವ್ರ ತಂದೆ ಚಾಪ್ ಸ್ಟಿಕ್ಸ್ ನ ಇಟ್ಕೊಂಡಿರ್ತಾರಲ್ಲ ಅದನ್ನ ಟೇಬಲ್ ಮೇಲೆ ಹೊಡಿತಾ ಹೇಳ್ತಿರ್ತಾರೆ, ನೀನು ಕೇಳಿಸ್ಕೊಳ್ಳಿಲ್ವಾ, ಇದು ಫ್ಯಾಮಿಲಿ ಟೈಮು, ಅದಕ್ಕೆ ಫಸ್ಟ್ ರೆಸ್ಪೆಕ್ಟ್ ಕೊಡು. ಅದಕ್ಕೆ ನೇನ ಅವಳ ಕಿವಿಲಿರೋ ಇಯರ್ಫೋನ್ ನ ತೆಗ್ದ್ಬಿಟ್ಟು ನೀವೇನಾದ್ರೂ ಹೇಳಿದ್ರ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ನೇನ ಅವ್ರ ತಂದೆ ಏನು ಮಾತಾಡಲ್ಲ. ಇಲ್ಲಿ ಅವಳು ಜಿಯಾ ಕಡೆ ತಿರುಗ್ತಾಳೆ. ಆಮೇಲೆ ನನ್ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ತಿರ್ತಾಳೆ. ನೇನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ ಟೆಸ್ಟ್ ಕೂಡ ತುಂಬಾ ಚೆನ್ನಾಗಾಯ್ತು, ಪೇಪರ್ ಸ್ವಲ್ಪ ಈಸಿ ಇತ್ತು. ನೇನ ಮಾತ್ ಕೇಳಿ ಫಸ್ಟ್ ಬ್ರದರು ಹೇಳ್ತಿರ್ತಾರೆ, ಇದು ಈಸಿ ಇತ್ತಾ ಕಷ್ಟ ಆಯ್ತಾ ಅನ್ನೋದು ನಿನ್ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ಅಂತ. ಅದಕ್ಕೆ ನೇನ ಅವ್ರ ತಾಯಿ ಹೇಳ್ತಿರ್ತಾರೆ, ಪರವಾಗಿಲ್ಲ, ನೇನ ಕಾನ್ಫಿಡೆಂಟ್ ಆಗಾದ್ರೂ ಇದ್ದಾಳಲ್ಲ, ಅವಳು ಸಾನ್ ವ್ಯಾಲಿ ಅನ್ನೋ ಒಂದು ಸಣ್ಣ ಊರಿಂದ ಬಂದಿರೋದು, ಮಾಕ್ ಟೆಸ್ಟ್ ಗಳೆಲ್ಲ ಅವಳಿಗೆ ಅಷ್ಟು ಅಭ್ಯಾಸ ಇರಲ್ಲ. ಹಾರ್ದಿಕ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅಯ್ಯೋ ಮಾಕ್ ಟೆಸ್ಟ್ ಗಳೇನು ಅಷ್ಟೊಂದು ಕಷ್ಟವಾಗಿರಲ್ಲ. ಇಲ್ಲಿ ನಾನು ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ, ಇವರೆಷ್ಟು ವಿಚಿತ್ರ ಮನುಷ್ಯರು, ಕ್ವಶನ್ ಇವರೇ ಕೇಳ್ತಾರೆ, ಆನ್ಸರು ಇವರೇ ಹೇಳ್ತಾರೆ, ಆದ್ರೆ ನನ್ ಬಗ್ಗೆ ಇವ್ರಿಗಿನ್ನೂ ಚೆನ್ನಾಗಿ ಗೊತ್ತಿಲ್ಲ. ಇಲ್ಲಿಗೆ ಈ ಎಪಿಸೋಡು ಎಂಡ್ ಆಗುತ್ತೆ. ನಾನದು ಅನ್ಕೊಂಡಷ್ಟು ಮಾರ್ಕ್ಸ್ ಬರುತ್ತೋ ಇಲ್ವೋ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.